ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಅಗ್ನಿವೀರ್ ಎದ್ದು ಜಾಸ್ತಿ ಮಾಡಿದಾರೋ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈಗ ಬಂದಿರೋ ನೋಟಿಫಿಕೇಷನ್ ಯಾವುದೇ ರೀತಿ ನೋಟಿಫಿಕೇಷನ್ ಅಫಿಷಿಯಲಾಗಿ ಬಂದಿಲ್ಲ. ಬಟ್ ಅದು ನಿಮಗೆ ಅಗ್ನಿಪಥ್ ಇದರೊಳಗಡೆ ತೋರಿಸ್ತಾ ಇದೆ. ಅದು ನಿಮಗೆ ಮುಂದಿನ ತಿಳಿಸ್ಕೊಡ್ತೀನಿ ಹೋಗ್ತಾ ವಿಡಿಯೋದಲ್ಲಿ. ಎಲ್ಲಿ ತನಕ ಅಫಿಷಿಯಲಾಗಿ ಇಲ್ಲಿ ನೋಟಿಫಿಕೇಷನ್ ಬರಲ್ವೋ ಅಲ್ಲಿ ತನಕ ಯಾವುದೇ ರೀತಿ ಕನ್ಫರ್ಮೇಷನ್ ಆಗಿದೆನೋ ಆಗಿಲ್ವೋ ಅಂತೇಳಿ ಹೇಳೋಕ್ಕೆ ಆಗಲ್ಲ. ಹಾಗಾಗಿ ನಾನು ಇದ್ರ ಬಗ್ಗೆ ನಿಮಗೆ ಜಾಸ್ತಿ ಹೇಳಲ್ಲ. ಯಾಕಂದರೆ ನೋಟಿಫಿಕೇಷನ್ ಬಿಡ್ತಾರೆ, ಬಟ್ ಡೇಟ್ ಮಾತ್ರ ವಯೋಮಿತಿ ಮಾತ್ರ ಹೆಚ್ಚಳ ಆದೇ ಆಗುತ್ತೆ. ನೋಡೋಣ ನಿಮಗೆ ಯಾವ ರೀತಿ ಇದು ಶೋ ಮಾಡ್ತಿದೆ ಇಲ್ಲ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಕೆಲವೊಂದು ಸಲ ಗ್ಲಿಚ್ ಕೂಡ ಆಗುತ್ತೆ. ತುಂಬ ಸಲ ಈ ಥರ ಬರ್ತಿತ್ತು. ಯಾಕಂತಂದರೆ ಕೆಲವು ಸ್ವಲ್ಪ ದಿನದಿಂದ ಈಗ ನೀವು ಅಲ್ಲಿ 22 ನೋಡ್ತಿದ್ರಲ್ವ, ಅಲ್ಲಿ 19 ವರ್ಷನೂ ತೋರಿಸ್ತಿತ್ತು, 23 ತೋರಿಸ್ತಿತ್ತು. ನನ್ನ ಹತ್ರ ಸ್ಕ್ರೀನ್ ರೆಕಾರ್ಡ್ ಕೂಡ ಇದೆ, ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಬನ್ನಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ತೋರಿಸ್ತಾ ಇದೆ ಅಂತೇಳಿ. ಮೇನ್ ವೆಬ್ಸೈಟ್ ಈ ಥರ ಓಪನ್ ಆಗುತ್ತೆ. ಇದರಲ್ಲಿ ನೀವು ಇಲ್ಲಿ ಕಾಣ್ತಾ ಇರ್ಬೋದು ಅಗ್ನಿಪಥ್ ಅಂತೇಳಿ ಕಾಣ್ತಿತ್ತು. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಎಲಿಜಿಬಿಲಿಟಿನ ಟಚ್ ಮಾಡಿ, ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಈ ಥರ ಓಪನ್ ಆದಮೇಲೆ ಇಲ್ಲಿ ಸೈಡಲ್ಲಿ ಕಾಣ್ತಿದೆ ಎಲಿಜಿಬಿಲಿಟಿ ಅಂತೇಳಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ನಿಮಗೆ ಈ ಥರ ಫೇಸ್ ಓಪನ್ ಆಗುತ್ತೆ. ಇದರೊಳಗಡೆ ನಾವು ಡಾಟಾನ ಎಂಟ್ರಿ ಮಾಡೋಣ. ಕರ್ನಾಟಕ, ಬಳ್ಳಾರಿ, ಡೇಟ್ ಆಫ್ ಬರ್ತ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನೀಗ ಜುಲೈ 2005 1ನೇ ತಾರೀಕು ಇದನ್ನು ತೊಗೊತಿದೆ. 10th ಪಾಸ್ ಅಥವಾ 12th. ಓಕೆ, ಪಾಸ್, ಮೇಲ್, ಅನ್ಮ್ಯಾರಿಡ್. ಸೊ ನೋಡಿ, ಈಗ ಚೆಕ್ ಎಲಿಜಿಬಿಲಿಟಿ ಅಂತಿದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಕೆಳಗಡೆ ಕಾಣ್ತಾ ಇರ್ಬೋದು, ಇಲ್ಲಿ 22 ತನಕ ಏಜು ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಈಗ ನನಗೇನು ಕ್ಲಾರಿಟಿ ಕೊಡ್ತಿದ್ದೀನಿ ಅಂತಂದರೆ, ಕೆಲವೊಂದು ಸಲ ಇಲ್ಲಿ 17ರಿಂದ 23 ಕೂಡ ತೋರಿಸ್ತಾ ಇತ್ತು. ಆಯಿತಾ, ಇದ್ರ ಮೇಲೆ ಕನ್ಫರ್ಮ್ ನಾನು ಹೇಳೋಕ್ಕಾಗಲ್ಲ. ಯಾಕಂತಂತಂದರೆ ಇಲ್ಲಿ ಅಪ್ಡೇಟ್ ಡೇಟ್ ಕೂಡ ನೋಡಿ, ಇವೆಲ್ಲ ಗ್ಲಿಚ್ ಆಗಿರುತ್ತೆ ಅಷ್ಟೇ. ಅಫಿಷಿಯಲ್ ನೋಟಿಫಿಕೇಷನ್ ಬರುತ್ತಕ್ಕನ ಯಾವುದು ಕನ್ಫರ್ಮ್ ಇಲ್ಲ. ಈಗ ನೋಡಿ, 17ರಿಂದ 22 ನೀವು ಈ ಡೇಟಿಂದ ಅಕ್ಟೋಬರ್ 2026 ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ 21 ವರ್ಷ 3 ತಿಂಗಳು ತೋರಿಸುತ್ತೆ ಅಷ್ಟೇ. 22 ವರ್ಷ ಪೂರ್ತಿಯಾಗಿ ತೋರಿಸ್ತಿಲ್ಲ. ಸೊ ಚೇಂಜ್ ಆಗುತ್ತೆ. ಬಟ್ ಇನ್ನು ಅಫಿಷಿಯಲ್ ನೋಟಿಫಿಕೇಷನ್ ಬಂದ ಮೇಲೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಈಗ ನೋಡ್ತಿರ್ಬೋದು, 22 ತೋರಿಸ್ತಿದೆ. ಈಗ ಅಪ್ಲಿಕೇಶನ್ನು ಸ್ಟಾರ್ಟ್ ಆದಮೇಲೆ ನೋಟಿಫಿಕೇಷನ್ ಬರುತ್ತೆ, ಅದರಲ್ಲಿ ಕ್ಲಿಯರಾಗಿ ಕೊಟ್ಟಿರ್ತಾರೆ.